ಇಂಥ ಪ್ರಕರಣಗಳು ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಬಾರದು. ಒಂದನೇ ಪ್ರಶ್ನೆ ಏನು ಉದ್ಭವ ಆಗ್ತದೆ ಇಲ್ಲಿ, ಈ ದರೋಡೆ ಆಗಿದ್ದಂಥದ್ದು ಹಿಂದೆ ಆಗಿದೆ ಅಂತ. ಇದು ಯಾರ ಹಣ ಇತ್ತು, ಎಲ್ಲಿಂದ ಬರ್ತಾ ಇತ್ತು? ಏನು RBI ಹಣನ, ಏನು SBI ಹಣನ, ಅಥವಾ ಯಾರ್ದಾದ್ರೂ ಖಾಸಗಿ ಹಣನ? ಯಾವ ಕಡೆಯಿಂದ ಬರ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇತ್ತು? ಮತ್ತು ಇಷ್ಟು ದಿವಸ ಗೌಪ್ಯವಾಗಿ ಇಕ್ಲಿಕ್ಕೆ ಫಡ್ನವೀಸ್ ಅವರಿಗೆ ಏನಾಗಿತ್ತು? ಇವತ್ತು ಪತ್ರ ಬರಿತಾ ಇದ್ದಾರೆ. ಯಾಕೆಂದರೆ ಖಾಸಗಿಯಾಗಿ ಅವನೋ ಒಬ್ಬ ಹೋಗಿ ದೂರು ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದಾರೆ. ಮೂಲಭೂತ ಪ್ರಶ್ನೆ ಏನು ಉದ್ಭವ ಆಗ್ತದೆ ಅಂದರೆ, ಮೊದಲು ಹಣದ ಮೂಲ ಏನು, ಯಾವ ದಿನಾಂಕದಿಂದ ಈ ಹಣ ಅಲ್ಲಿಂದ, ಇವತ್ತು ಗೋವಾ ಇರ್ಬೋದು, ಬೇರೆ ಕಡೆಯಿಂದ ಇರ್ಬೋದು, ಹಣ ಅಲ್ಲಿಂದ ಸಾಗಣೆ ಆಯಿತು. ಇವತ್ತು ಸಣ್ಣ ಹಣ 1 ಕೋಟಿ 10 ಕೋಟಿ ಸಾಗಣೆ ಮಾಡಬೇಕು ಅಂದರೆ ಪೊಲೀಸ್ ಎಸ್ಕಾಟ್ ಇರುತ್ತೆ, ಪೊಲೀಸ್ ವ್ಯವಸ್ಥೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಪೊಲೀಸ್ ಸೆಕ್ಯೂರಿಟಿ ವ್ಯವಸ್ಥೆ ಯಾಕೆ ಮಾಡಿಲ್ಲ ಸಂಬಂಧಪಟ್ಟಂಥವ್ರು? ಆಯ್ತು, ಕರ್ನಾಟಕ ರಾಜ್ಯದಿಂದ ಹಣದ ಕಂಟೈನರ್ ಹೋಗ್ತಾ ಇದೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯಕ್ಕೆ ಅವ್ರು ಮಾಹಿತಿ ಕೊಟ್ಟಿದ್ರಾ? ಅಥವಾ ಹಣ ಕಳುವಾಯಿತು, ಕಂಟೈನರ್ ಹೈಜಾಕ್ ಆಯಿತು ಅಂತ ಹೇಳಿದರೆ ಹೈಜಾಕ್ ಆದ ತಕ್ಷಣ FIR ದರ್ಜ್ ಆಗಿದೆಯಾ? ಇವತ್ತು ಯಾವುದೇ ಕಗ್ನೈಸಬಲ್ ಅಫೆನ್ಸ್ ಆಯಿತು ಅಂದರೆ ತತ್ಕ್ಷಣವೇ ಪ್ರಥಮ ವರದಿ ಮಾಡಬೇಕು, FIR ಮಾಡಬೇಕು. ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಾಗಿದೆ? ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ? ಅದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಆ BJP ಸರ್ಕಾರ ಏನಿದೆ, ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರದು, ಗೋವಾದು ಏನಿದೆ, ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಅವರು ಹೇಳಿ, ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು SIT ರಚನೆ ಮಾಡಲಿ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್, ಒಂದು ತನಿಖಾ ತಂಡ ರಚನೆ ಮಾಡಿ ಬಹಿರಂಗವಾಗಿ ಆ ನ್ಯಾಯಾಲಯದ ಏನು ನ್ಯಾಯಾಧೀಶರ ವ್ಯಾಪ್ತಿಯಲ್ಲಿ ಇದು ತನಿಖೆ ಆಗಲಿ. ತನಿಖಾ ವರದಿಯಲ್ಲಿ ಯಾರ್ಯಾರಿದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ, ಯಾರು ಹಗರಣ ಇದೆ, ಯಾರು ಚೋರಿ ಮಾಡಿದ್ದಾರೆ, ಆ ಹಣ ಎಲ್ಲಿದೆ ಈಗ, ಅದೆಲ್ಲವೂ ಬಹಿರಂಗ ಆಗಲಿ. ನಮ್ಮ ಆಡಳಿತದಲ್ಲಿ ಇಂಥ ಬೋಗಸ್ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶವಿಲ್ಲ. ಪದೇ ಪದೇ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಾನು ಭಾಳ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದೇನೆ. ಯಾರೇ ಬೋಗಸ್ ಮಾಡಿದರೆ, ಡುಪ್ಲಿಕೇಶನ್ ಮಾಡಿದರೆ, ಅಕ್ರಮ ಅವ್ಯವಹಾರ ಮಾಡಿದರೆ, ಕಳಪೆ ಮಟ್ಟದ ಕಾಮಗಾರಿ ಮಾಡಿದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗಾಗಲೇ ಔರಾದ್ ಕಮಾಲ್ ನಗರದಲ್ಲಿ ಏನು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಿಂದ ಏನೋ ಅಕ್ರಮ ಆಗಿದೆ, ಅವು ಸೋಲಾರ್ ಆಗಲಿ ಮತ್ತೊಂದಾಗಲಿ ಕೂಡಿಸೋದ್ರಲ್ಲಿ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ಒಂದು ದೂರು ಬಂದಿದೆ. ನನ್ನ ಗಮನಕ್ಕೆ ಮಾಧ್ಯಮದಲ್ಲಿ ನೋಡಿದ್ದೇನೆ. ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರಿಗೆ ಬರವಣಿಗೆಯಲ್ಲೂ ಕೊಡಲಿಕ್ಕೆ ಹೇಳಿದ್ದೇನೆ. ತನಿಖೆ ಮಾಡಿ ವರದಿ ಕೊಡಿ. ತನಿಖಾ ವರದಿ ಪ್ರಕಾರ ಯಾರೇ ಇದ್ದರೂ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ತನಿಖೆಗೆ ಆದೇಶ ಮಾಡಿದ್ದೇನೆ. ನೋಡಿ, ನಿನ್ನೆ ಕೇಳಿ ನಿನ್ನೆ ನಾನು ಈ ಸುದ್ದಿ ನೋಡಿದ್ದೇನೆ. ಸುದ್ದಿ ನೋಡಿದ ಮೇಲೆ ಇಬ್ಬರು ಹಿರಿಯ ಅಧಿಕಾರಿಗಳ ಜೊತೆಲಿ ಮಾತನಾಡಿದ್ದೇನೆ. ಮತ್ತು ಇವತ್ತು ಬರವಣಿಗೆಯಲ್ಲೂ ತನಿಖೆ ಮಾಡಿ ನನಗೆ 1 ವಾರ ಒಳಗಾಗಿ ವರದಿ ಕೊಡಿ ಅಂತಲೂ ಅವರಿಗೆ ಸೂಚನೆ ಕೊಡ್ತಾ ಇದ್ದೇನೆ. ವರದಿ ಆಧಾರದ ಮೇಲೆ ಏನು ಸತ್ಯ ನೋಡಿಕೊಂಡು ಸಂಬಂಧಪಟ್ಟಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಯಾವ ಕಾಂಗ್ರೆಸ್ಗೆ ಇದಕ್ಕೆ ಏನು ಸಂಬಂಧ ಇದೆ? ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ, ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ನಮ್ಮ ಸರ್ಕಾರಕ್ಕೆ ದೂರುವಂಥದ್ದು ಇದು ಅತ್ಯಂತ ಕೆಳಮಟ್ಟದ ರಾಜಕೀಯ. ಇದರಲ್ಲಿ ದೇಶದ ಸಂಪತ್ತು ರಾಜಕೀಯನೇ ತರಬಾರ್ದು. ಇದು ಅರ್ಥ ಆಯ್ತಾ? ಪಾರದರ್ಶಕವಾಗಿ ತನಿಖೆ ಆಗಬೇಕು. ನೋಡಿ, ಮೊದಲು ಇದು ಗೋವಾದಿಂದ ಬಂತು, ಮಹಾರಾಷ್ಟ್ರದಿಂದ ಬಂತು. ಇವತ್ತು ಅಂದರೆ ಗೋವಾದವರು ಭಾಗಿಯಾಗಿದ್ದಾರೆ, ಮಹಾರಾಷ್ಟ್ರದವರು ಭಾಗಿಯಾಗಿದ್ದಾರೆ. ಯಾಕೆ ಮುಚ್ಚಿಕ್ಕಿದ್ರು? ಎಷ್ಟು ದಿವಸ ಏನಾಗಿತ್ತು ಅವರಿಗೆ? ತನಿಖೆಗೆ ಹೆಂಗೆ ಆದೇಶ ಮಾಡ್ತಾ ಇದ್ದಾರೆ? ಯಾರೇ ಭಾಗಿಯಾಗಿರಲಿ. ನೋಡಿ, ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೇನೆ. ಇವತ್ತು ಯಾರ್ಯಾರು ಅಕ್ರಮಗಳು ಸುತ್ತಮುತ್ತ ಇದ್ದವರು ಮಾಡ್ತಾರೆ, ತನಿಖೆ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಇವತ್ತು
ಅವರಿದ್ದಾರೆ ಇವರಿದ್ದಾರೆ ಫೋಟೋ ತಗೊಳ್ತಾರೆ ಸುಮಾರು ಜನ ದಿನನಿತ್ಯ ಬೆಳಗ್ಗೆ ಇದ್ದು. ಇವತ್ತು ಸೆಲ್ಫಿ ಕಾಲ ಇದೆ, ನಾವೆಲ್ಲ ಒಂದೇ ಕಡೆ ಕೂತಿದ್ದೇವೆ. ಹೊರಗಡೆ ಹೋಗಿ ಅವನಾದ್ರೂ ಅಪರಾಧ ಮಾಡಿದ್ರೆ ಇದಕ್ಕೆ ಈಶ್ವರ್ ಖಂಡ್ರೆ ಹೊಣೆಗಾರ, ಏನು ಅರ್ಥ ಇದೆ ಅದಕ್ಕೆ? ಇವ್ರಿಗೇನೋ ಮಾನ ಮರ್ಯಾದೆ ಇದೆಯಾ BJP ಅವರಿಗೆ? ಸುಮ್ಮನೆ ಏನಾದ್ರು ಹೇಳ್ಕೊತ ಕೂತ್ರೆ ಏನು ಅರ್ಥ ಇದೆ? ಇದ್ದದ್ದು ಅವ್ರು ತನಿಖೆ ಮಾಡಲಿ, ಆಕ್ಷನ್ ತಗೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.